ಏನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಮಳೆಗೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ನಾನೀಗ ಶೃಂಗೇರಿ ತಾಲೂಕಿನ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಒಂದು ದರ್ಗಾ ಏನಿದೆ, ಆ ದರ್ಗಾಕ್ಕೆ ಕಟ್ಟಿರುವಂತಹ ರಿವಿಟ್ಮೆಂಟ್ ಈಗ ಕುಸಿಯುವ ಹಂತಕ್ಕೆ ಬಂದಿರುವಂಥದ್ದು. ನಾನೀಗ ಆ ಘಟನಾ ಸ್ಥಳದಲ್ಲೇ ಇದ್ದೇನೆ. ನೀವು ಈ ದೃಶ್ಯದಲ್ಲೇ ಗಮನಿಸ್ತಾ ಇರ್ಬೋದು, ಏನು ದರ್ಗಾದ ಕೆಳಭಾಗಕ್ಕೆ ಏನು ರಿವಿಟ್ಮೆಂಟ್ ಕಟ್ಟಲಾಗಿತ್ತು, ಆ ರಿವಿಟ್ಮೆಂಟ್ ಈಗ ಸಂಪೂರ್ಣವಾಗಿ ಕುಸಿಯುವ ಹಂತಕ್ಕೆ ತಲುಪಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸದ್ಯ ಕಟ್ಟಿರುವಂಥ ರಿವಿಟ್ಮೆಂಟ್ನಲ್ಲಿ ಬೃಹತ್ತಾದ ಒಂದು ಬಿರುಕು ನಿರ್ಮಾಣವಾಗಿದೆ. ಇಲ್ಲಿನ ಸ್ಥಳೀಯರೇನಿದ್ದಾರೆ ಅವರು ಕೂಡ ಆತಂಕದಲ್ಲಿರುವಂಥದ್ದು. ಏನು ಈ ರಿವಿಟ್ಮೆಂಟ್ ಕಟ್ಟಲಾಗಿದೆ, ಅದರ ಕೆಳಗೆ ಸುಮಾರು ಒಂದು 15ರಿಂದ 20 ಕುಟುಂಬಗಳು ಇಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿನ ವಾಣಿಜ್ಯ ಸಂಕೀರ್ಣಗಳು ಕೂಡ ಇರುವಂಥದ್ದು. ಹಲವಾರು ಜನ ವ್ಯಾಪಾರಸ್ಥರು ಕೂಡ ಇಲ್ಲೇ ಮನೆ ಹಾಗೂ ವಾಣಿಜ್ಯ ಉದ್ಯಮಗಳನ್ನು ಕೂಡ ಹೊಂದಿಕೊಂಡಿರುವಂಥದ್ದು. ಸದ್ಯ ನನ್ನ ಜೊತೆ ಮಾತನಾಡಲು ಇಲ್ಲಿನ ಸ್ಥಳೀಯರಾಗಿರುವಂತಹ ವ್ಯಾಪಾರಸ್ಥರಾಗಿರುವಂತಹ ಅರ್ಜುನ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇದು ಎಷ್ಟು ಟೈಮ್ನ ಹಿಂದೆ ಕಟ್ಟಿರುವಂತಹ ವಾಲ್ ಇದು? ಸರ್, ಇದು ಒಂದು 6 ತಿಂಗಳಿಂದ ಕಾಮಗಾರಿ ನಡೆದಿದೆ. ಬರೀ ಜಾಸ್ತಿ ದಿನ ಆಗಿಲ್ಲ, ಒಂದು 6 ತಿಂಗಳಾಗಿರ್ಬೋದು ಅಷ್ಟೇ ಈ ಕಾಮಗಾರಿ. ತರಾತುರಿಯಲ್ಲಿ ಇದನ್ನು ಕಟ್ಟಿದ್ದಾರೆ. ಇದರ ವೆಚ್ಚ 2 ಕೋಟಿ ಏನೋ ಹೇಳ್ತಾ ಇದ್ದಾರೆ, 2 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೇಳಿ. ಇದು ಬೀಳುತ್ತೋ ಇಲ್ವೋ ಅನ್ನೋದು ನಮಗೆ ಕನ್ಫರ್ಮ್ ಏನಿಲ್ಲ. ಯಾಕಂದರೆ ಎಲ್ಲ ಕಡೆ ನೀವು ನೋಡ್ತಿದ್ದಾಗೆ ಬಿರುಕು ಬಿಡ್ತಾ ಇದೆ. ಅದು ಬೀಳುತ್ತೋ ಇಲ್ಲ ಅನ್ನೋದು ಏನು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಇಂಜಿನಿಯರಿಗೆ ಗೊತ್ತಿರುತ್ತೆ ಅದು ಏನು ಮಾಡಿದ್ದಾನೆ, ಅದನ್ನು ನಿಲ್ಲುತ್ತೋ ಬಿಡುತ್ತೋ. ಅಥವಾ ಅದಕ್ಕೆ ತಹಸೀಲ್ದಾರ್ ಬಂದಿದ್ರು, ಅವ್ರು ಏನು ಹೇಳಿದ್ರು, ಇಲ್ಲ ಅದು ಏನು ಟೆಕ್ನಿಷಿಯನ್ ಯಾರೋ ಬರ್ತಿದ್ದಾರೆ ಅದನ್ನು ನೋಡ್ತಾರೆ ಮಾಡ್ತಾರೆ ಅಂತೇಳೆಲ್ಲ ಮಾಡಿದ್ದಾರೆ. ಹಾಗಾಗಿ ಈಗ ನೋಡಿ, 2 ಕೋಟಿ ರೂಪಾಯಿ ಸಾರ್ವಜನಿಕರ ಹಣ, ಅದು ಯಾರೋ MLA ಕೊಟ್ಟಿರೋದಲ್ಲ, ಸಾರ್ವಜನಿಕರ ಹಣ 2 ಕೋಟಿ ರೂಪಾಯಿ. ನಮ್ಮ ಟೌನ್ ನೋಡ್ಬೋದು ನೀವು, ರಸ್ತೆಗಳು ಹೊಂಡ ಬಿದ್ದಿದೆ, ಎಷ್ಟೋ ವರ್ಷಗಳಾಗಿದೆ. ಚರಂಡಿ ಕ್ಲೀನ್ ಮಾಡಲಿಲ್ಲ ರಸ್ತೆಯಲ್ಲಿ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ರಸ್ತೆಯಲ್ಲಿ ಚರಂಡಿ ನೋಡಿ ಫುಲ್ ಆಗಿದೆ. ನನ್ನ ಒಂದು 8-10 ವರ್ಷ ಆಗಿದೆ ರಸ್ತೆ ಕ್ಲೀನ್ ಮಾಡಿದೆ, ಚರಂಡಿ ಕ್ಲೀನ್ ಮಾಡಿದೆ. ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋಕ್ಕಾಗಲ್ಲ, ನೀರು ತುಂಬಿಕೊಳ್ಳುತ್ತೆ ಮಳೆ ಬಂದರೆ. ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ. ಇದನ್ನು ಯಾವುದು ಗಮನಿಸಿದೆ. ಇಲ್ಲೊಂದು ವಾಲ್ ಮಾಡಿದ್ದಾರೆ. ಈ ವಾಲ್ ಮಾಡಿರೋದು ನಮಗೆ ಖುಷಿನೇ ಇದೆ. ಯಾಕಂತ ಹೇಳಿದ್ರೆ ಮೇಲ್ಗಡೆ ಅಲ್ಲಿ ದರ್ಗಾ ಇದೆ, ಆ ದರ್ಗಾಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಅವರು ವಾಲ್ ಮಾಡಿದ್ದಾರೆ. ಖುಷಿನೇ ಇದೆ, ಏನು ತೊಂದರೆ ಇಲ್ಲ, ಮಾಡಲಿ. ಆದರೆ ಮಾಡೋ ರೀತಿಯಲ್ಲಿ ಅವ್ರು ಮಾಡಲಿಲ್ಲ. 2 ಕೋಟಿ ರೂಪಾಯಿ ದುಡ್ಡನ್ನು, ಅದು ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಹೋಗಿದೆಯೋ ಗೊತ್ತಿಲ್ಲ, ಬಟ್ ಆ ಕೆಲಸ ಮಾತ್ರ ಕಳಪೆ ಕೆಲಸ ಆಗಿದೆ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಈ ವರ್ಷ ಭಾರಿ ಮಳೆ ಇಲ್ಲ, ಈ ಥರ ಮಳೆಗೇ ಅದು ಈ ಥರ ಬಿರುಕು ಬಿಟ್ಟಿದೆ. ಅದು ನಿಲ್ಲುತ್ತೋ ಬಿಡುತ್ತೋ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಸರ್, ಇಲ್ಲಿ ಪ್ರಮುಖವಾಗಿ ವಾಣಿಜ್ಯ ಸಂಕೀರ್ಣಗಳ ಜೊತೆಗೆ ಹಲವಾರು ಮನೆಗಳು ಕೂಡ ಇರುವಂಥದ್ದು. ಅಲ್ಲಿನ ಸ್ಥಳೀಯರ ಆತಂಕ ಏನು ಸರ್? ಈಗ ಏನಾದರೂ ತಹಶೀಲ್ದಾರ್ಗಳು ಮಾತಾಡಿದಾರಾ ಅಥವಾ ಹೇಗೆ ಸರ್? ಸರ್, ತಹಸೀಲ್ದಾರ್ ಬಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಈಗ ಒಂದು 4-5 ಜನ ಬಾಡಿಗೆ ವಾಸವಾಗಿದ್ದಾರೆ. ಹಾಗೆ ಅಂಗಡಿ ಮಳಿಗೆಗಳಿದೆ, ಅವರಿಗೆಲ್ಲ ಇರಲಿಕ್ಕೆ ಎಲ್ಲ ಅದ್ರದ್ದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅದೇನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ತುಂಬ ಕಳಪೆ ಕಾಮಗಾರಿ ಅಂತೂ ನಡೆದಿದೆ. ನಮ್ಮ ಟೌನ್ನಲ್ಲಿ ಬೇಕಾದಷ್ಟು ಕೆಲಸಗಳಿದೆ, ಬೇಕಾದಷ್ಟು ಕೆಲಸಗಳಿದೆ. ಯಾವ ಕೆಲಸಗಳನ್ನು ಆಗಿಲ್ಲ ಇದುವರೆಗೂ ಟೌನಲ್ಲಿ. ರಸ್ತೆಗಳಲ್ಲಿ ಓಡಾಡೋಕ್ಕೆ ಆಗ್ತಾನೇ ಇಲ್ಲ. ಚರಂಡಿ ಎಲ್ಲ ಫುಲ್ ಆಗಿಬಿಟ್ಟಿದೆ, ಅದರದ್ದು ಮಣ್ಣು ಸಮೇತ ತೆಗ್ದಿಲ್ಲ. ನೋಡಿ, ಮಳೆಗಾಲ ಆಗಬೇಕಾದ್ರೆ ಆ ಚರಂಡಿ ಬದಿಯಲ್ಲಿ ಒಂದಿಷ್ಟು ಗಿಡಗಳು, ಆ ನೀರು ಹೋಗೋಕ್ಕೆ ಕೆಲವೊಂದು ಜಾಗಗಳಿರುತ್ತೆ, ಅದನ್ನು ಕ್ಲೀನ್ ಮಾಡಿಲ್ಲ. ಇದುವರೆ ತನಕ ಮುನ್ಸಿಪಾಲ್ಟಿಯವರು ಅದನ್ನು ಕ್ರಮ ತೊಗೊಂಡು ಕ್ಲೀನ್ ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ ಅವರು. ಆದರೆ ಈ ವಾಲ್ ನೋಡಿ, ಈಗ ಬಿದ್ದರೆ ತೊಟ್ಟೆಲ್ಲೊಂದು 8-10 ಬಿಲ್ಡಿಂಗಿಗೆ ಡ್ಯಾಮೇಜ್ ಆಗುತ್ತೆ. ಅದ್ರ ಹೊಣೆ ಯಾರು? ಅದ್ರ ಪರಿಹಾರ ಕೊಡೋದು ಯಾರು? ಆ ಬಿಲ್ಡಿಂಗಿಗೆ ಅದಕ್ಕೇನಾದರೂ ಅದು ಬಿದ್ದರೆ ತುಂಬ ಜನ ಸಮಸ್ಯೆ ಆಗುತ್ತೆ. ಇಲ್ಲಿ ವ್ಯಾಪಾರ ಮಾಡೋರು ಇದರಿಂದ ಸಮಸ್ಯೆ ಆಗುತ್ತೆ. ಆ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಪರಿಹಾರ ಎಷ್ಟು ಕೊಡಬೇಕಾಗತ್ತೆ? ಕೆಲವೊಂದು ಬಿಲ್ಡಿಂಗು ಒಂದು ಪರಿಹಾರ ಎಷ್ಟು ಕೊಡಬೇಕಾಗತ್ತೆ ಅವರಿಗೆ? ಅದನ್ನೆಲ್ಲ ಕೊಡೋದು ಯಾರು? ಯಾರು ದುಡ್ಡಲ್ಲಿ ಕೊಡ್ತಾರೆ? ಇಂಜಿನಿಯರ್ ಕೊಡ್ತಾರೋ, PW ಅವರು ಕೊಡ್ತಾರೋ, ಅಥವಾ ಇಲ್ಲಿ MLA ಅವ್ರು ಕೊಡ್ತಾರೋ? ಯಾರು ಕೊಡೋದು ಪರಿಹಾರ? ಯಾರು ಕೊಡೋದು? ಜನಗಳು ದುಡ್ಡೇ ಕೊಡೋದು. ಯಾರು ಇಲ್ಲಿ ನಾವೇನು ಕಂದಾಯ ಕಟ್ಟಿರ್ತೀವೋ ಆ ದುಡ್ಡಲ್ಲೇ ಕೊಡೋದು, ಸಾರ್ವಜನಿಕರು ದುಡ್ಡಲ್ಲೇ ಇವರು ಇದನ್ನು ಕೊಡೋದು. ಮತ್ತೆ ಅದು ಏನಾದರೂ ಬಿದ್ದರೆ ಮತ್ತೆ 2 ಕೋಟಿ ರೂಪಾಯಿ ಇಟ್ಟು ಕಟ್ತಾರೆ. ಅದು ದುಡ್ಡು ಯಾರ್ದು? ಅದ್ರ ಹೊಣೆ ಯಾರು? ಅದನ್ನು ಹೊಣೆ ಕೊಡೋದು ಯಾರು? ಸರ್, ಈಗ ಕೊನೆಯದಾಗಿ ನಿಮ್ಮ ಒತ್ತಾಯ ಏನಿರುವಂಥದ್ದು? ಈಗ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಂಜಿನಿಯರು ಅಥವಾ ಜನಪ್ರತಿನಿಧಿಗಳಿಗೆ ನಿಮ್ಮ ಒತ್ತಾಯ ಏನಿದೆ ಸರ್? ಸರ್, ನಮ್ಮ ಒತ್ತಾಯ ಏನಿದೆ ಅಂತ ಹೇಳಿದ್ರೆ, ಅದನ್ನು ಮಾಡಿದವ್ರು ಯಾರು? ಆ ಇಂಜಿನಿಯರ್ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಲ್ಲುತ್ತೋ ಬಿಡುತ್ತೋ ಅಂತ ಸರಿಯಾಗಿ ಗೊತ್ತಿಲ್ಲ ಸರ್. ಬಿದ್ದರೆ ಬೀಳ್ಬೋದು, ನಿತ್ತರೂ ನಿಲ್ಬೋದು. ಆದರೆ ಅದನ್ನು ಮಾಡಿದ್ಯಾರೋ, ಅದಕ್ಕೆ ಯಾರು ಕಾಂಟ್ರಾಕ್ಟ್ ಕೆಲಸ ಕೊಟ್ಟಿದ್ದಾರೆ ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು. ಆ ಯಾರು ಕೆಲಸ ತೊಗೊಂಡಿದ್ದಾರೋ ಅದನ್ನು ಸರಿ ಕಟ್ಟಾಗಿ ಮಾಡಲಿಲ್ಲ ಅವರು. ಅದು ಮಾಡಲಿಲ್ಲ ಅಂದಮೇಲೆ ಅವರಿಗೆ ಎಲ್ಲೂ ಕೆಲಸ ಕೊಡಬಾರ್ದು, ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು. ಪರಿಹಾರ ಅವರೇ ಕೊಡಬೇಕು.
ಅದನ್ನು ಏನು ಕೆಲಸ ಮಾಡಿದ್ದಾರೆ ಅದು ಕ್ಯೂರಿಂಗ್ ಮಾಡಲಿಲ್ಲ, ತರಾತುರಿಯಲ್ಲಿ ಕಟ್ಟಿದ್ದಾರೆ, ಸರಿಯಾಗಿ ನೀರು ಹಾಕಿ ಕ್ಯೂರಿಂಗ್ ಮಾಡಲಿಲ್ಲ. ಅದಕ್ಕೆ ಎಷ್ಟೋ ಲೋಡ್ ಮಣ್ಣು ತಂದು ಹಾಕಿದ್ದಾರೆ, ಆ ಮಣ್ಣಿಂದನೇ ಅದು ಈಗ ಲೋಡ್ ಜಾಸ್ತಿ ಆಗೋದು ಜರಿತಾ ಇರೋದು. ಎಷ್ಟೋ ಲೋಡ್ ಮಣ್ಣು ಹಾಕಿದ್ದಾರೆ ಅದರಲ್ಲಿ. ತರಾತುರಿ ಮಾಡಿರೋ ಕೆಲಸ ಇದು ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಹೋಗಿದೆಯೋ ಗೊತ್ತಿಲ್ಲ, ಕೆಲಸ ಸರಿಯಾಗಿ ಆಗಿಲ್ಲ. ಇದ್ರ ಪೂರ ಹೊಣೆ ಯಾರು ಹೊತ್ಕೊಳ್ಳೋದು? ಆ ಇಂಜಿನಿಯರಾ, PWನ ಅಥವಾ ಆ ಕೆಲಸ ಮಾಡಿದವನ? ಯಾರು ಅದನ್ನು ಹೊತ್ಕೊಳ್ಳೋದು? ಯಾರು? ದುಡ್ಡು ಸಾರ್ವಜನಿಕರದು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.